ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಸಮಸ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಏನಾದಿದ್ರೆ ಅದು ಮರಳುಗಾರಿಕೆ ಸಮಸ್ಯೆ. ಇಲ್ಲಿವರೆಗೆ ಅಂತ ಹೇಳಿದ್ರೆ ಮರಳುಗಾರಿಕೆಯಲ್ಲಿ ಪೊಲೀಸರು ಮತ್ತು ಅಧಿಕಾರಿಗಳು ಇಬ್ಬರು ಒಟ್ಟಾಗಿ ದಂಧೆಕೋರರ ಹತ್ರ ಸೇರಿಕೊಂಡು ಬಹಳ ರೀತಿಯಲ್ಲಿ ಒಂದು ರೀತಿಯ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇದು ತೊಂದರೆ ಆಗಿದ್ದು ಯಾರಿಗೆ ಕೇಳಿದ್ರೆ ಸಾಮಾನ್ಯ ಜನರಿಗೆ. ತೊಂದರೆ ಹೇಗೆ ಅಂತ ಹೇಳಿದ್ರೆ ಮಾನ್ಯ ಸಭಾಪತಿಗಳೇ, ನಮ್ಮ ಊರಿನಲ್ಲಿ ಒಂದು ಪಾವೂರು ಉಳಿಯ ಅಂತ ಒಂದು ದ್ವೀಪ ಇದೆ. ಅದರಲ್ಲಿ 125 ಎಕರೆ ದ್ವೀಪ. ಈಗ ಉಳಿದದ್ದು ಎಷ್ಟು ಕೇಳಿದ್ರೆ ಬರೀ 88 ಎಕರೆ ಮಾತ್ರ. ಮರಳು ತೆಗೆದು 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 ಬರೇ ಇವತ್ತು 125 ಎಕರೆ ಜಾಗವನ್ನು ಉಳಿದಿದೆ. 175 ಎಕರೆಯಲ್ಲಿ 88 ಎಕರೆ ಜಾಗ ಉಳಿದಿದೆ ಅಂತ ಆದ್ರೆ ಎಷ್ಟು ಮರಳು ತೆಗೆಯುವ ದಂಧೆ ಇದೆ ಅಂತ ತಮ್ಗೆ ಗೊತ್ತಾಗತ್ತೆ. ಮಾನ್ಯ ಸಚಿವರೇ, ತಾವು ಉತ್ತರ ಕೊಟ್ಟಿದ್ದೀರಿ. ಉತ್ತರದಲ್ಲಿ ತಾವು ಏನ್ ಹೇಳಿದಿರಿ ಅಂದ್ರೆ, ಆ ಉತ್ತರದಲ್ಲಿ ನಾನು ಫಸ್ಟ್ ಪೇಜ್ ನಲ್ಲಿ ಪ್ಯಾರಾ 4 ಇದೆ. ಮೇಲ್ಕಂಡಂತೆ ಕರಾವಳಿ ಜಿಲ್ಲೆಯ ಸಾಂಪ್ರದಾಯಿಕ ಮರಳುಗಾರಿಕೆ ತೆಗೆಯುವ ವ್ಯಕ್ತಿ ಸಮುದಾಯದವರಿಗೆ ಜಿಲ್ಲಾ ವ್ಯಾಪ್ತಿಯ ಮರಳು ತೆಗೆಯುವ ಎಲ್ಲಾ ಮೂಲಗಳಾದ ಉನ್ನತ ಶ್ರೇಣಿಯ ಹಳ್ಳ, ನದಿ ಪಾತ್ರಗಳಲ್ಲಿ, ಕಿಂಡಿ, ಆನೆಗಟ್ಟು ಪ್ರದೇಶಗಳಲ್ಲಿ ಮತ್ತು ಸಿಆರ್ಝೆಡ್ ನದಿ ಪಾತ್ರದ ಮರಳು ದಿಬ್ಬುಗಳಲ್ಲಿ ಮರಳನ್ನು ದೊರೆಯುವುದನ್ನು ವಿಲೇವಾರಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇದು ಒಂದು ದೊಡ್ಡ ಸುಳ್ಳು ಸನ್ಮಾನ್ಯ ಸಚಿವರೇ. ನಿಮ್ಗೆ ಅಧಿಕಾರಿಗಳು ಬರೆದು ಕೊಟ್ಟಿರಬೇಕು. ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ಇವತ್ತು ಮರಳು ಸಿಆರ್ಝೆಡ್ ಏರಿಯಾದಲ್ಲಿ ನಿಲ್ಲಿಸಿ ಸುಮಾರು 2 ವರ್ಷ ಆಯಿತು. ಇವತ್ತುವರೆಗೂ ಸಿಆರ್ಝೆಡ್ ಏರಿಯಾದಲ್ಲಿ ಮರಳು ತೆಗಿಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಸಿಆರ್ಝೆಡ್ ಏರಿಯಾದಲ್ಲಿ ಯಾವ ಅಧಿಕಾರಿಗಳು ಕೇರ್ ಮಾಡೋದಿಲ್ಲ. ಇವತ್ತು ನೀರಿನಲ್ಲಿ ನಿಂತುಕೊಂಡು ಮರಳು ತೆಗಿಬೇರಿ, ನಮ್ಮ ಮನೆ ಉಳಿಸಿ, ನಮ್ಮ ಜಾಗ ಉಳಿಸಿ ಅಂತ ಹೇಳಿ ಅಲ್ಲಿಯ ಜನರು ನೀರಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಬಂದರೂ ನಿಮ್ಮ ಯಾವುದೇ ಅಧಿಕಾರಿಗಳು ಕೇರೆ ಮಾಡೋದಿಲ್ಲ. ಪತ್ರಿಕೆಗಳಲ್ಲಿ ಬರ್ತದೆ, ನಿಯಂತ್ರಣಕ್ಕೆ ಬಾರದ ಮರಳು ಅಕ್ರಮ ದಂಧೆ, ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಕ್ಯಾರೆ ಎನ್ನದ ದಂಧೆಕೋರರು ಅಂತ ಬರ್ತಾ ಇದೆ. ಇಷ್ಟು ಬಂದರೂ ಕೂಡ ಮರಳುಗಾರಿಕೆ ಬಗ್ಗೆ ನಿಮ್ಗೆ ಯಾವುದೇ ಒಂದು ರೀತಿಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಏನ್ ಹೇಳಿದೆ ತಮ್ಮ ಸಲಹೆ ಕೊಟ್ಟಿದ್ದೆ ಅಂದ್ರೆ, ಮಂಗಳೂರಿಗೆ ಅಥವಾ ಕರಾವಳಿ ಭಾಗಕ್ಕೆ ಈ ಹಿಂದೆ ಒಂದು ಸ್ಯಾಂಡ್ ಬಜಾರ್ ಅಂತ ಮಾಡಿದ್ರು. ಸ್ಯಾಂಡ್ ಬಜಾರ್ ಅಂತ ಮಾಡಿ ಮನೆ ಸಭಾಪತಿಗಳೇ, ಸಿಆರ್ಝೆಡ್ ಅಲ್ಲಿ, ನಾನ್ ಸಿಆರ್ಝೆಡ್ ಅಲ್ಲಿ ಮರಳು ತೆಗೆಯುವುದು, ಆಪ್ ನ ಮೂಲಕ ಯಾರಿಗೆ ಮರಳು ಬೇಕೋ ಅವರು ಅದರಲ್ಲಿ ರಿಜಿಸ್ಟರ್ ಮಾಡುವುದು ಮತ್ತು ಅವರಿಗೆ ಬೇಕಾದ ಜಾಗದಲ್ಲಿ ಮರಳನ್ನು ಸಪ್ಲೈ ಮಾಡುವುದು, ದರ ಎಷ್ಟು ಅಂತ ಸರ್ಕಾರ ಜಿಲ್ಲಾಡಳಿತ ನಿಗದಿ ಮಾಡುವುದು ಮಾಡಿದ್ರು. ಆ ಆಪ್ ಅನ್ನು ಮುಚ್ಚಿ ಬಿಟ್ರು. ಅದನ್ನು ಮುಚ್ಚಿಬಿಟ್ಟ ಮೇಲೆ ಹೇಳಿದ್ರು, ಕರಾವಳಿ ಭಾಗಕ್ಕೆ ನಾವು ಪ್ರತ್ಯೇಕವಾದ ಮರಳು ನೀತಿ ತರ್ತೇವೆ ಅಂತ ಹೇಳಿದ್ರು. ಕರಾವಳಿ ಭಾಗದಲ್ಲಿ ಮಳೆ ಜಾಸ್ತಿ ಬರ್ತದೆ. ಅದು ಪಾಲ್ಗುಣಿ ಇರಬಹುದು, ನೇತ್ರಾವತಿ ನದಿ ಇರಬಹುದು. ನಮ್ಮಲ್ಲಿ ನಿರಂತರವಾಗಿ ನೀರು ಹರಿದು ಹೋಗ್ತಾ ಇರ್ತದೆ. ಮರಳು ಸೈಡ್ ಅಲ್ಲಿ ಸಂಗ್ರಹವಾಗ್ತಾ ಇರ್ತದೆ. ಈ ಮರಳನ್ನ ತೆಗೆದು ಮಾರಾಟ ಮಾಡಲಿಕ್ಕೆ ಸಿಆರ್ಝೆಡ್ ಅಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗ್ತದೆ. ಮತ್ತೆ ಅಧಿಕಾರಿಗಳು, ಸಭಾಪತಿಗಳೇ ಒಂದೇ ನಿಮಿಷ, ಮತ್ತೆ ಅಧಿಕಾರಿಗಳು ಇವತ್ತು ಎಲ್ಲಿವರೆಗೆ ಅಂತ ಹೇಳಿ ನೀವು ಉತ್ತರ ಹೇಳಿ. ನಮ್ಮಲ್ಲಿ 6 ಬ್ರಿಡ್ಜ್ಗಳು ಬಿದ್ದಿದ್ದಾವೆ. 6 ಬ್ರಿಡ್ಜ್ಗಳು ಬಿದ್ದದ್ದು ಹೇಗೆ ಸಿಆರ್ಝೆಡ್ ಕೊಡಬೇಕು ಅಲ್ಲಿ ಅಲ್ಲ ಸರ್, ಸರಿ ಇದೆ. ಬಟ್ ಇದು ಸಮಸ್ಯೆ ಅವ್ರ ಗಮನಕ್ಕೆ ತರಬೇಕಲ್ವಾ? ಅವರಿಗೆ ಇದರ ಬಗ್ಗೆ ಕೊಟ್ಟಿದ್ದೇನೆ. ಉತ್ತರ ಸರಿ ಇಲ್ಲ ಸಭಾಪತಿಗಳೇ. ಆಯ್ತು, ಕೇಳಕ್ಕೆ ನನಗೆ ಅವಕಾಶ ಕೊಡಬೇಕು. ಸಿಆರ್ಝೆಡ್ ವಲಯದಲ್ಲಿ ಮರಳು ದಿಬ್ಬವನ್ನು ತೆಗೆದುಗೊಳಿಸಲು ನಮ್ಮ ನಿಯಮದಲ್ಲಿ ಅವಕಾಶವಿದೆ. ಆದರೆ ತೆರವುಗೊಳಿಸಿದ ಮರಳನ್ನು ಚಟುವಟಿಕೆಗೆ ಅವಕಾಶ ನಿರ್ಬಂಧಿತ ಎನ್ಜಿಟಿ ಆದೇಶ ಹೊರಡಿಸಿದೆ ಅಂತ ನಮ್ಮ ಇಲಾಖೆಯ ಆದೇಶನೂ ಇದೆ. ಅದೇ ರೀತಿಯಲ್ಲಿ ಏನು ನಮ್ಮ ಸದಸ್ಯರುಗಳು ಹೇಳಿದ್ದಾರೆ, ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಜಿಲ್ಲಾಡಳಿತಕ್ಕೆ ಈಗ ನಾವು ಹೆಚ್ಚಿನ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಆ ಜಿಲ್ಲಾಡಳಿತದಲ್ಲಿ ತಾವು ಎಲ್ಲರೂ ಸೇರಿಬಿಟ್ಟು ಪ್ರತಿ ಏನು ನಿಮ್ಮದು KDP ಮೀಟಿಂಗ್ ಇರುತ್ತೆ, ಅದರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಸೇರಿ ಆ ಒಂದು ನೀತಿಯಲ್ಲಿ ತಮಗೆ ಯಾವ ರೀತಿ ಬೇಕೋ ಪರ್ಮಿಟ್ ವ್ಯವಸ್ಥೆ ಆಗಿರ್ಬೋದು, ಒಂದು ಕಮಿಟಿಯನ್ನು ಮಾಡಿಬಿಟ್ಟು ಆ ಕಮಿಟಿ ಮುಖಾಂತರ ಈಗಲೇ ನಾವು ಆಗುವಗಳನ್ನ ಸರಿ ತೂಗಿಸಿಕೊಂಡು SP ಮತ್ತು DC ಅವರ ಅಧ್ಯಕ್ಷತೆಯಲ್ಲಿ ಅವರು ಜನಪ್ರತಿನಿಧಿಗಳು ಸೇರಿ ಆ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಸರಿ, ನಾನು ಹೇಳಿದೆ ಸರ್, ನಮಗೆ ಕರಾವಳಿ ಭಾಗಕ್ಕೆ ಒಂದು ಬೇರೆದೇ ಒಂದು ಮರಳು ನೀತಿಯನ್ನು ತನ್ನಿ ಅಂತ ಹೇಳಿದೆ. ಯಾಕೆ ಕೇಳಿದೆ ಅಂದ್ರೆ ಸಭಾಪತಿಗಳೇ, ನಮ್ಮಲ್ಲಿ ಮರಳು ಮಳೆ ಯಥೇಚ್ಛ ಬರ್ತದೆ, ನೀರು ಹರಿತಾ ಇರ್ತದೆ ವರ್ಷ ಪೂರ್ತಿ. ಆವಾಗ ಮರಳು ಸೈಡಲ್ಲಿ ಸಂಗ್ರಹ ಆಗ್ತದೆ. ನಮ್ಮಲ್ಲಿ ಮರಳು ಹೇಗೆ ತೆಗಿತಾರೆ ಅಂದ್ರೆ, ನೀರಿನಲ್ಲಿ ಮುಳುಗಿ ತೆಗೆದು, ಇನ್ಸ್ಟ್ರೀಮ್ ನೀರಿನಲ್ಲಿ ಮುಳುಗಿ ಮಣ್ಣನ್ನ ಇದು ಏನು
ಮರಳನ್ನು ತೆಗೆದು ದೋಣಿಗಳಲ್ಲಿ ಹಾಕಿ ಅದನ್ನು ಸೈಡಿಗೆ ತಂದು ಕೊಡುವಂತಹದ್ದು. ಮತ್ತೆ ನಮ್ಮ ಊರಿನಲ್ಲಿ ಯಥೇಚ್ಛವಾದ ಮಳೆ ಬಂದು ಮರಳು ಸಂಗ್ರಹ ಆಗ್ತದೆ. ಅದನ್ನು ತೆಗೆಯದೇ ಇದ್ರೆ ಅಲ್ಲಿ ನೀರು ಜಾಸ್ತಿಯಾಗಿ ಸದ್ಯದ ಸೈಡ್ ಪ್ರದೇಶಗಳಿಗೆ ನೀರು ತುಂಬಿ ಮಳೆಗಾಲದಲ್ಲಿ ತೊಂದರೆ ಆಗ್ತದೆ. ಅದಕ್ಕಾಗಿ ನಾನು ಏನ್ ಹೇಳ್ತೇನೆ ಸನ್ಮಾನ್ಯ ಸಚಿವರೇ, ತಾವು ನಮ್ಮ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನ ಕರೆಯಿರಿ. ಅದು ಮಂಗಳೂರಿನಲ್ಲಿ ಆಗ್ಬೋದು, ಬೆಂಗಳೂರಿನಲ್ಲಿ ಆಗ್ಬೋದು. ನಮಗೆ ಒಂದು ಸಪರೇಟ್ ಆದ ಮರಳು ನೀತಿಯನ್ನ ತಾವು ಕೊಡ್ಲೇಬೇಕಾದ ಅನಿವಾರ್ಯತೆ ಇದೆ. ಇವತ್ತು ಮರಳು ಹೇಗೆ ಕೊಡ್ತಾರೆ, ನಾವು ಇವತ್ತು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತದೆ, ನಮಗೆ ಮರಳು ಹೇಗೆ ಕೊಡುವುದು ಅಂತ ಹೇಳಿದ್ರೆ, ಇವತ್ತು ಸರ್ ಸಭಾಪತಿಗಳೇ, ಇದು ಒಂದು ಇಂಟ್ರೆಸ್ಟಿಂಗ್ ಇದೆ. ತಾವೀಗ ಮಂಗಳೂರಲ್ಲಿ ಬಂದು ಮನೆ ಕಟ್ಟಬೇಕು ಅಂತ ಮರಳು ಕೇಳಿದ್ರೆ ಸಂಜೆ ಒಬ್ಬ ಗಿರಾಕಿ ಬರ್ತಾನೆ ಮರಳಿಗೆ ಆರ್ಡರ್ ಮಾಡಬೇಕು. ಅವರು ಬಂದು ರಾತ್ರಿ ಬಂದು ಸೈಟ್ ನೋಡಿ ಹೋಗುದು, ಬೆಳಿಗ್ಗೆ ಬಂದು ದಿವಸಕ್ಕೆ ರಾತ್ರಿ 12 ಗಂಟೆಗೆ ಬಂದು ಮರಳನ್ನ ಅನ್ಲೋಡ್ ಮಾಡಿ ಹೋಗ್ತಾರೆ. ಈ ಪರಿಸ್ಥಿತಿ ಮಂಗಳೂರಿಗೆ ಬೇಕಾ? ಇದರಿಂದ ಅಲ್ಲಿ ಕೂಡ ಹಾಳಾಗಿದೆ. ಇದು ನೀವು ನಿಮ್ಮ ಅಧಿಕಾರಿಗಳು ಕಣ್ಣು ಮುಚ್ಚಿ ಯಾಕೆ ಕೂತ್ಕೊಳ್ತಾರೆ ನಾನು ಕೇಳ್ತೇನೆ. ಏನ್ ಮಾಡ್ಬೇಕಂತ ಹೇಳ್ಬೇಕು. ಮರಳು ಬೇರೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಏನ್ ಡಿಫಿಕಲ್ಟೀಸ್ ಆಯ್ತು ಒಂದೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಏನಾಗೈತೋ ಕೂಲಂಕುಷವಾಗಿ ಪರಿಶೀಲನೆ ಮಾಡೋಣ. ಆಯ್ತೇನಪ್ಪ? ಮರಳು ನೀತಿ ಕೊಡಿ, ಸಪರೇಟ್ ನೀತಿ ಕೊಡಿ. ಗೋಪಿನಾಥ್ ಜಗಳ ಮಾಡಿಕೊಂಡಿದ್ದಾರೆ. ಮೀಟಿಂಗು ಕೆಡಿಪಿ ಮೀಟಿಂಗ್ ಭಂಡಾರಿ ಕುತ್ಕೊಳ್ಳಿ. ಯಾಕ್ರಿ ಗೋಪಿನಾಥ್?